ನಾನು ನಿಮ್ಗೆ ಹೇಳ್ತೇನೆ, ಈ ಚುನಾವಣೆ ಫಲಿತಾಂಶ ಬಂದ ಮೇಲೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಭಾರತದಲ್ಲಿ ಧೂಳಿಪಟ ಆಗುತ್ತೆ. ನಾನು ಕೇಳ್ತೇನೆ, ರಾಹುಲ್ ಗಾಂಧಿ ಇವತ್ತು ಶಿವಮೊಗ್ಗಕ್ಕೆ ಬಂದಿದ್ದಾರೆ. ನಾನು ರಾಹುಲ್ ಗಾಂಧಿಗೆ ಕೇಳಕ್ಕೆ ಇಚ್ಛೆ ಪಡ್ತೇನೆ, ನಿಮ್ಮ ಯೋಗ್ಯತೆಗೆ ಇವತ್ತು ಭಾರತದಲ್ಲಿ ಕೇವಲ 40-50 ಸೀಟು ಲೋಕಸಭೆ ಗೆಲ್ಲುವಂಥ ಯೋಗ್ಯತೆ ಶಕ್ತಿ ನಿಮಗಿದೆಯಾ ಅಂತ ಪ್ರಶ್ನೆಯನ್ನು ಕೇಳಿದರೆ ಉತ್ತರ ಇಲ್ಲ. ನೀವು ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಒಂದು ವಾತಾವರಣ ದೇಶದಲ್ಲಿ ಇರಬೇಕಾದ್ರೆ ಗಜೇಂದ್ರಗಢದಲ್ಲಿ ಸೇರುವಂಥ ಜನಸ್ತೋಮವನ್ನು ನೋಡಿದಾಗ ಅನೇಕ ಬಾರಿ ಬಂದಿದ್ದೇನೆ. ಆದರೆ ಈ ಬಾರಿ ನೀವು ತೋರಿಸ್ತಾ ಇರುವಂಥ ಉತ್ಸಾಹ, ಮೋದಿಜಿಯವರ ಬಗ್ಗೆ ಇರುವಂಥ ವಿಶ್ವಾಸ ಇದಕ್ಕೆ ಕಾರಣ ಅಂತ ನಾನು ಅಂದ್ಕೊಂಡಿದ್ದೇನೆ. ಬಂಧುಗಳೇ, ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಭಾಳ ಹೊತ್ತು ಮಾತನಾಡುವಂಥ ಅಗತ್ಯ ಇಲ್ಲ. ಒಂದೇ ಒಂದು ಮಾತು, 7ನೇ ತಾರೀಕು ಚುನಾವಣೆ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡೋದು ಇಷ್ಟೇ, ನಮ್ಮ ತಾಯಿಂದರು ಅಣ್ಣ ತಮ್ಮಂದಿರಿಗೆ. ಇನ್ನು 3-4 ದಿವಸ 7ನೇ ತಾರೀಕುವರೆಗೂ ಮನೆ ಮನೆಗೆ ಹೋಗಿ ಮತದಾರನ ಭೇಟಿ ಮಾಡಿ 7ನೇ ತಾರೀಕು ಮತದಾನ ಕೇಂದ್ರಕ್ಕೆ ನೀವು ಒಬ್ಬರೇ ಬರ್ದೇನೆ 10 ಜನ ಜೊತೆ ಕರ್ಕೊಂಡು ಬಂದು 100ಕ್ಕೆ 80% ಓಟನ್ನು ಮಾಡಿಸೋದ್ರ ಮೂಲಕ ಬಸವರಾಜ ಬೊಮ್ಮಾಯಿ ಅವರನ್ನ 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಬಂಧುಗಳೇ, ಇವತ್ತು ಈ ಸರ್ಕಾರ ಜನರ ಪಾಲಿಗೆ ಬದುಕಿಲ್ಲ, ಸತ್ತಂತಾಗಿದೆ. ಜನರ ವಿಶ್ವಾಸವನ್ನು ಕಳ್ಕೊಂಡಿದೆ. ನಾನು ಕೇಳ್ತೇನೆ, ಈ ಸರ್ಕಾರಕ್ಕೆ ಭೀಕರ ಬರಗಾಲ, ರಾಜ್ಯದಲ್ಲಿ ಮಳೆ ಆಗಿಲ್ಲ. ನೀವು ಯಾವ್ಯಾವಾಗ ಅಧಿಕಾರಕ್ಕೆ ಬಂದರೋ ಆವಾಗ ಬರಗಾಲ. ನಾವು ಅಧಿಕಾರಕ್ಕೆ ಬಂದಾಗ ಮಳೆ ಬಂದು ಜಲಾಶಯಗಳು ತುಂಬಿ ಯಾವ ರೀತಿ ವಾತಾವರಣ ಇತ್ತು ನೀವು ಕಣ್ಣಾರ ನೋಡಿದ್ದೀರಾ ನಮ್ಮ ಬಂಧುಗಳು. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ಕಾರ್ಯ ನಿಂತಾಗಿದೆ, ನೀರಾವರಿ ಯೋಜನೆ ನಿಂತೋಗಿದೆ, ಬರಗಾಲ ನಮ್ಮನ್ನು ಕಿತ್ತು ತಿಂತಾ ಇದೆ. ಇದು ಯಾವುದಕ್ಕೂ ಪರಿಹಾರ ಕೊಡ್ತಾ ಇಲ್ಲ. ನಾನು ಈ ಸಿದ್ದರಾಮಯ್ಯನವರ ಸರ್ಕಾರ ಕೇಳ್ತೇನೆ, ನಿಮಗೆ ಯೋಗ್ಯತೆ ಇದ್ದರೆ ಇಂಥ ಸಂಕಷ್ಟದಲ್ಲಿರುವಂಥ ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಿ ಅವರು ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದಿಂದ ಬಾಳಿ ಬದುಕುವಂಥ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡ್ತೇನೆ. ನೀವು ಮಾಡಲಿಲ್ಲ ಅಂದರೆ ಕರ್ನಾಟಕ ರಾಜ್ಯದ ಉದ್ದಗಲಿಗೆ ನಿಮ್ಮ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡೋಕ್ಕೆ ಇನ್ನೂ ಯಡಿಯೂರಪ್ಪ 82 ವರ್ಷ ಆದರೂ ನನ್ನ ಕೈಕಾಲು ಗಟ್ಟಿ ಇದೆ. ನಾನು ರಾಜ್ಯದ ಉದ್ದಗಲಿಗೆ ಹೋರಾಟ ಮಾಡೋನಿದ್ದೇನೆ. ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಹಣಕಾಸಿನ ಸಚಿವರಾಗಿ, ಮುಖ್ಯಮಂತ್ರಿಯಾಗಿ ಅವ್ರಿಗಿರುವಂಥ ಅನುಭವ ಏನಿದೆ ಅದು ಪಾರ್ಲಿಮೆಂಟ್ನಲ್ಲಿ ಅದರ ಸದುಪಯೋಗ ಆಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಅಂತ ಬಸವರಾಜ ಬೊಮ್ಮಾಯಿ ಇವತ್ತು ಲೋಕಸಭೆಗೆ ಸ್ಪರ್ಧೆ ಮಾಡಿರುವಂಥ ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರೇ, ನಾವು 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಆಯ್ಕೆ ಮಾಡಿ ಕಳಿಸ್ಕೊಡ್ತೇವೆ, ನೀವು ಚಿಂತೆ ಮಾಡಬೇಡಿ ಅನ್ನೋರೆಲ್ಲ ಕೈ ಎತ್ತಿ ಒಂದು ಸರಿ ನೋಡೋಣ. ಆ ಕೆಲಸವನ್ನು ನೀವು ಮಾಡಿದ್ರೆ ನನಗನ್ಸುತ್ತೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅನ್ನೋದಕ್ಕೆ ಇವತ್ತು ಗಜೇಂದ್ರಗಢದಲ್ಲಿ ಸೇರಿರುವಂಥ ಈ ಜನಸ್ತೋಮವೇ ಕಾರಣ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ,